ಮಂಡ್ಯ ಜಿಲ್ಲೆಯ ಹೆಮ್ಮೆಯ ಮಣ್ಣಿನ ಮಗ ಮಾಜಿ ಮುಖ್ಯಮಂತ್ರಿಗಳು ಶ್ರೀಯುತ BS ಯಡಿಯೂರಪ್ಪನವರು ಇಡೀ ರಾಜಕೀಯ ಇತಿಹಾಸದಲ್ಲಿ ರೈತರಿಗಾಗಿಯೇ ವಿಶೇಷ ಬಜೆಟನ್ನು ಮಂಡನೆ ಮಾಡಿರೋ ಯಾರು ಇದ್ದರೆ ಅದು ನಮ್ಮ ನಾಯಕರಾದ BS ಯಡಿಯೂರಪ್ಪನವರು. ಎಲ್ಲ ರೈತರಿಗೂ ಅನುಕೂಲವಾಗುವ ರೀತಿಯಲ್ಲಿ ನಮ್ಮ ಕೇಂದ್ರ ಸರ್ಕಾರದಿಂದ ಕೃಷಿ ಸಮ್ಮಾನ್ ಯೋಜನೆಯಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು 6,000 ಪ್ರತಿ ರೈತರ ಅಕೌಂಟ್ಗಳಿಗೆ ಹಾಕ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು ಕೂಡ 4,000ವನ್ನು ಹಾಕ್ತೀನಿ ಅಂತೇಳಿ ರೈತರ ಬೆನ್ನೆಲುಬಾಗಿ ನಿಂತಂಥ ನಾಯಕರು ಯಾರು ಇದ್ದರೆ ಅದು ಮಾನ್ಯ ಶ್ರೀ ಯಡಿಯೂರಪ್ಪನವರು. ರೈತರಿಗಾಗಿ ಸಾಲ ಮನ್ನಾ ಮಾಡಿದಂಥ ನಾಯಕರು ಯಾರು ಇದ್ದರೆ ಅದು ನಮ್ಮ ಮಾನ್ಯ ಶ್ರೀ ಯಡಿಯೂರಪ್ಪನವರು. ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ಹೆಮ್ಮೆಯ ಮಣ್ಣಿನ ನಮ್ಮ ಜಿಲ್ಲೆಯ ಮೊಮ್ಮಗ ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರರವರು ನಾಳೆ ಮಂಡ್ಯ ಜಿಲ್ಲೆಗೆ ನಾಟಿ ಹಾಕೋದಕ್ಕೋಸ್ಕರ ಕಾರ್ಯಕ್ರಮಕ್ಕೆ ನಮ್ಮ ಕೊತ್ತತ್ತಿ ಗ್ರಾಮಕ್ಕೆ ಆಗಮಿಸ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇವತ್ತು ಇಡೀ ನಮ್ಮ ಮಂಡ್ಯ ಜಿಲ್ಲೆಯಾದ್ಯಂತ ರೈತರಲ್ಲಿ ಮತ್ತು ಯಾರು ಕೃಷಿಯನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರಲ್ಲೂ ಕೂಡ ಒಂದು ಉತ್ಸಾಹ ನಿರ್ಮಾಣವಾಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಇವತ್ತು ಮಾನ್ಯ BY ವಿಜೇಂದ್ರಣ್ಣವ್ರನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆ ನಮ್ಮೆಲ್ಲ ರೈತರ ಪರವಾಗಿ ಮತ್ತು ನಮ್ಮೆಲ್ಲ ರೈತರಿಗೆ ಒಂದು ಉತ್ತೇಜನ ನೀಡುವುದಕ್ಕೋಸ್ಕರ ಬರ್ತಾ ಇರುವಂಥ ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರಣ್ಣವ್ರನ್ನ ನಾವೆಲ್ಲರೂ ಕೂಡ ಸ್ವಾಗತ ಮಾಡ್ತೇವೆ. ರೈತರಿಗೆ ಉತ್ತೇಜನ ನೀಡುವ ಸಲುವಾಗಿ ಹೆಚ್ಚು ಯುವಕರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಳ್ಬೇಕು. ಕೃಷಿ ಮಾಡುವಂಥದ್ದು ಈ ದೇಶ ಕಟ್ಟುವಂಥ ಕೆಲಸ. ಎಲ್ಲ ಕೃಷಿಕರಿಗೆ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಅತ್ಯುನ್ನತ ಗೌರವ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಕೊತ್ತತ್ತಿಯ ಗ್ರಾಮದಲ್ಲಿ ರೈತ ಸುಖೇಂದ್ರಣ್ಣ ಮತ್ತು ಶಿವಬಸಪ್ಪನವರ ಜಮೀನಿನಲ್ಲಿ BJPಯ ರಾಜ್ಯ ಅಧ್ಯಕ್ಷರಾದಂಥ BY ವಿಜೇಂದ್ರಣ್ಣವರ ಅವರು ಬಂದು ಈ ಜಾಗದಲ್ಲಿ ನಾಟಿ ಮಾಡಲಿದ್ದಾರೆ. ರಾಜ್ಯದ ಪ್ರಮುಖ ನಾಯಕರುಗಳು ಅವ್ರ ಜೊತೆ ಆಗಮಿಸಲಿದ್ದಾರೆ. ವಿಶೇಷವಾಗಿ ಯಡಿಯೂರಪ್ಪನವರು ಕೃಷಿ ಬಡ್ಜೆಟನ್ನು ಮಂಡನೆ ಮಾಡಿದರು. ಏನು ಈಗ PM ಕಿಸಾನ್ ನಿಧಿಯಿಂದ ನರೇಂದ್ರ ಮೋದಿಯವರು ದೇಶದುದ್ದಗಲಕ್ಕೂ ರೈತರ ಖಾತೆಗೆ ವರ್ಷಕ್ಕೆ 6,000 ಹಾಕುವಂಥ ಒಂದು ಪುಣ್ಯದ ಕೆಲಸಕ್ಕೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ರಾಜ್ಯ ಸರ್ಕಾರದಿಂದನೂ ಕೂಡ 4,000 ರೈತರಿಗೆ ಖಾತೆಗೆ ಹಾಕುವಂಥ ಕೆಲಸವನ್ನು ಸನ್ಮಾನ್ಯ ಯಡಿಯೂರಪ್ಪನವ್ರು ಮಾಡ್ತಾಯಿದ್ರು. ರೈತರ ಹೆಸರಿನಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ಸ್ವೀಕರಿಸಿದಂಥ ಯಡಿಯೂರಪ್ಪನವರು BJP ನೇತೃತ್ವದ ಸರ್ಕಾರ BJPಯ ರಾಜ್ಯಾಧ್ಯಕ್ಷರಾಗಿ ನಾಳೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಕೊತ್ತತ್ತಿಯ ಗ್ರಾಮದಲ್ಲಿ ರಾಜ್ಯಾಧ್ಯಕ್ಷರು ಬಂದು ನಾಟಿ ಮಾಡಲಿದ್ದಾರೆ. ರೈತರೊಂದಿಗೆ ಸಂವಾದವನ್ನು ಮಾಡಲಿದ್ದಾರೆ. ರೈತರೊಂದಿಗೆ ಊಟ ಮಾಡಿ ಅವರು ಕೂಡ 2 ಎಕರೆ ಬರುತ್ತೆ, ಇದು ಇಬ್ಬರು ರೈತರ ಜಮೀನಲ್ಲಿ ಅವರು ನಾಟಿಯನ್ನು ಮಾಡ್ತಾಯಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀರಂಗಪಟ್ಟಣದ ಮಂಡಲದ ವತಿಯಿಂದ ನಮ್ಮ ಮಂಡಲದ ಅಧ್ಯಕ್ಷರು ಮತ್ತು ನಮ್ಮ ನಾಯಕರೆಲ್ಲ ನಂಜುಂಡೇಗೌಡರು, ಸಿದ್ದರಾಮಯ್ಯನವರು, ಶ್ರೀಧರ್ ಅವರು ಒಳಗೊಂಡಂತೆ ಜಿಲ್ಲಾಧ್ಯಕ್ಷ ಅಂತ ಡಾಕ್ಟರ್ ಇಂದ್ರೇಶ್ ಅವರ ಮಾರ್ಗದರ್ಶನದಲ್ಲಿ ಎಲ್ಲವೂ ಕೂಡ ಸುವ್ಯವಸ್ಥೆಯಿಂದ ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ಇನ್ನೊಂದು ವಿಶೇಷ ಏನು ಅಂದರೆ ಕೊತ್ತತ್ತಿ ಮತ್ತು ಬೇವನಹಳ್ಳಿಯ ಎಲ್ಲ ರೈತರು, ಗ್ರಾಮಸ್ಥರು, ಗ್ರಾಮದ ಮುಖಂಡರು ಈ ನಾಟಿ ಮಾಡುವ ಕೆಲಸಕ್ಕೆ ಏನು ಜಿಲ್ಲೆಯಾದ್ಯಂತ ಸಾವಿರಾರು ಜನ ರೈತರು ಮತ್ತು BJP ಕಾರ್ಯಕರ್ತರು ಬರ್ತಾ ಇದ್ದಾರೆ. ಮತ್ತು ರಾಜ್ಯಾಧ್ಯಕ್ಷರನ್ನೆಲ್ಲ ಒಳಗೊಂಡಂತೆ ಎಲ್ಲ ರೈತರಿಗೂ ಕೂಡ ಒಂದು ಊಟದ ವ್ಯವಸ್ಥೆಯನ್ನು ಬೇವನಹಳ್ಳಿ ಮತ್ತು ಹುಲ್ಕೆರೆ ನಮ್ಮ ಕೊತ್ತತ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಇಲ್ಲಿಯ ರೈತರು ಸೇರಿ ಭಾಳ ಅಚ್ಚುಕಟ್ಟಾಗಿ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಭಾಳ ಹಬ್ಬದ ವಾತಾವರಣದಲ್ಲಿ ಎಲ್ಲ ರೈತರು ರಾಜ್ಯಾಧ್ಯಕ್ಷರನ್ನ ಇಲ್ಲಿ ಬರಮಾಡ್ಕೊಂಡು ನಾಟಿ ಹಾಕಲಿಕ್ಕೆ ಒಂಥರ ಹಬ್ಬದ ರೀತಿ ಸಜ್ಜಾಗಿದೆ ಈ ಗ್ರಾಮ. ನಾಳೆ ಎಷ್ಟು ಗಂಟೆಗೆ ಬರ್ತಾರೆ, ಯಾವ ರೀತಿ ಕಾರ್ಯಕ್ರಮ ಪ್ರಶಾಸನ ಇರ್ತದೆ, ಅದ್ರ ಜೊತೆಗೆ ಮಹಿಳಾ ಕೆಲಸ ಮಾಡ್ತಾರೆ? ನಾಳೆ ಬೆಳಿಗ್ಗೆ 10 ಗಂಟೆಗೆ ನಮ್ಮ ಶ್ರೀರಂಗಪಟ್ಟಣದ ಕ್ಷೇತ್ರದ ಮುಖ್ಯದ್ವಾರ ಕ್ಯಾತುಂಗೆರೆಗೆ 10 ಗಂಟೆಗೆ ಅವರು ಆಗಮಿಸ್ತಾ ಇದ್ದಾರೆ. 10 ಗಂಟೆಗೆ ಅಲ್ಲಿ ಎಲ್ಲ ಕಾರ್ಯಕರ್ತರು ಭಾಳ ಉತ್ಸುಕತೆಯಿಂದ ಅವ್ರನ್ನ ಸ್ವಾಗತ ಮಾಡಿಕೊಂಡು ಪೂರ್ಣಕುಂಭದಲ್ಲಿ ಕರ್ಕೊಬರ್ತಾರೆ. ಇಲ್ಲೇ ನಾಳೆ ಒಂದು 70 ಜನಕ್ಕೂ ಹೆಚ್ಚು ನಮ್ಮ ತಾಯಂದರು ಅವ್ರ ಜೊತೆ ನಾಟಿಯನ್ನು ಮಾಡ್ತಾರೆ.
ಅವ್ರಿಗೆ ಇಲ್ಲಿ ನಾಟಿ ಮಾಡ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ನಾಳೆ ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಬಾಗಿನವನ್ನು ಕೊಡಲಿದ್ದಾರೆ ಮತ್ತು ಅವ್ರ ಜೊತೆ ಒಂದಷ್ಟು ಸಂವಾದವನ್ನು ಮಾಡಿ ಅವ್ರ ಜೊತೆನೇ ಊಟ ಮಾಡಲಿದ್ದಾರೆ. ನಾಳೆ ಇಲ್ಲಿ ಬರ್ತಕ್ಕಂಥ 2 ರಿಂದ 3 ಗಂಟೆಗಳ ಕಾಲ ರೈತರ ಜೊತೆ ಇದ್ದು ಸಮಾಲೋಚನೆ ಮಾಡಿ ಅವ್ರ ಜೊತೆ ಕಾಲ ಕಳೆಯಲಿದ್ದಾರೆ.